ಇವತ್ತು ಬನ್ನಿ ಕೊಪ್ಪಳ ಜಿಲ್ಲೆಯ ಗವಿಸಿದ್ದೇಶ್ವರನ ಅಜ್ಜನ ಜಾತ್ರೆಗೆ. ನೋಡಿ ಎಷ್ಟೊಂದು ಜನ ಲಕ್ಷಾಂತರ ಭಕ್ತರು ಈ ರಥದಲ್ಲಿ ಪಾಲ್ಗೊಳ್ತಿದ್ದಾರೆ. ಇಲ್ಲಿ ಇದು ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಲೇ ಕರೀತಾರೆ. ಇಲ್ಲಿ ಇದು ಗವಿಸಿದ್ದೇಶ್ವರನ ಮಠ. ನಾವು ಇಲ್ಲಿ ಅಜ್ಜನ ದರ್ಶನಕ್ಕೆ ಬಂದಿದ್ದೀವಿ. ನೋಡಿ ಫುಲ್ ಹೇಗೆ ಲೈಟ್ಸ್ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಈ ಫುಲ್ ಲೈಟಿಂದ ಹೇಗೆ ಕಂಗೊಳಿಸ್ತಾ ಇದೆ ನೋಡ್ರಿ ಈ ಮಠ. ನಾವು ಇಲ್ಲಿ ದರ್ಶನಕ್ಕಂತೇಳಿ ಹೋಗ್ತಾ ಇದ್ದೀವಿ. ಇದು ಅಭಿನವ ಗವಿಸಿದ್ದೇಶ್ವರನ ಪಾದ ಪೂಜೆಗೆ ನಾವು ಬಂದಿದ್ದೀವಿ. ಇಲ್ಲಿ ಅವರ ಅಜ್ಜರ ಕಾಲಿಗೆ ನಮಸ್ಕರಿಸಿ ಮತ್ತೆ ನಾವು ಹೊರಗಡೆ ಹೋದ್ವಿ. ಇಲ್ಲಿ ನೋಡಿ ಫುಲ್ ಮಠದಲ್ಲಿ ಹೇಗೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಅಂಕರ್ ಫುಲ್ ಚೆನ್ನಾಗಿ ಕಾಣ್ತೈತ್ರಿ. ಇಲ್ಲಿ ಎಷ್ಟೊಂದು ಜನ ಭಕ್ತರು ನಿಂತಿದ್ದಾರೆ. ಇಲ್ಲಿ ನೈಟ್ ಅಂಕರು ಭಾರಿ ಚೆನ್ನಾಗಿರುತ್ತೆ ರೀ ಇಲ್ಲಿ ಡೇಕ್ಕಿಂತ. ಅಜ್ಜನ ದರ್ಶನ ಪಡೆದು ಹೊರಗೆ ಬಂದ್ವಿ ನಾವು. ಇದು ನೋಡಿ, ಇದು ಹೊರನೋಟ, ಇದು ಮಠದ ಹೊರನೋಟ. ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ಎಷ್ಟು ಡಿಫ್ರೆಂಟಾಗಿ ಲೈಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ. ಇಡೀ ಕೊಪ್ಪಳ ಜಾತ್ರೆ ಇದು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಇದೆ. ನೈಟ್ ಅಂಕರು ನೋಡೋಕೆ ಎರಡು ಕಣ್ಣು ಸಾಲದು. ಇಲ್ಲಿ ಮಹಾ ದಾಸೋಹ ನಡೀತಿದೆ. ಎಷ್ಟೊಂದು ಮಿರ್ಚಿ ಹಾಕಿದ್ದಾರೆ ನೋಡ್ರಿ. ಆಹಾ, ಮಿರ್ಚಿ ಅಂದರೆ ಭಾಳ ಇಷ್ಟ ನೋಡಿ. ಎಷ್ಟಾದರೂ ತಿನ್ಬೋದು, ಒಬ್ರಿಗೆ 2 3. ಇಲ್ಲಿ ಎಲ್ಲ ಜನರು ಬಂದು ಸೇವೆ ಮಾಡ್ತಾರೆ. ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಮಿರ್ಚಿ ಹಾಕ್ತಿದ್ದಾರೆ. ಇಲ್ಲಿ ಒಂದೊಂದು ಕಡಾಯಿ ಒಳಗೆ 5 6 ಮಂದಿ ಕುತ್ಕೊಂಡು, ಎಂಥ ನೀವು ಇಲ್ಲಿ ಜಾತಿ ಧರ್ಮ ಭೇದವಿಲ್ಲ. ಇಲ್ಲಿ ಎಲ್ಲ ಜನರು ಬಂದು ಈ ಅಜ್ಜನ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಇಲ್ಲಿ ಮೇಲು ಕೀಳು ಅನ್ನೋದಿಲ್ಲ. ಇಲ್ಲಿ ಪೊಲೀಸರಂಕರು ಸಾವಿರಾರು ಜನ ಪೊಲೀಸರು ನಿಂತಿರ್ತಾರೆ. ಇಲ್ಲಿ ಈ ಅಜ್ಜನ ಜಾತ್ರೆಗೆ ಎಲ್ಲ ಜಾತಿ ಧರ್ಮದವರು ಬರ್ತಾರೆ. ಇಲ್ಲಿ ಅವ್ರಿಗೇನು ಸೇವಾ ಮಾಡ್ತಾ, ಅವ್ರು ಏನು ಸೇವಾ ಕೊಡ್ತಾರೋ ಎಲ್ಲ ಮಾಡೇ ಹೋಗ್ತಾರೆ. ಅವರು ಎಲ್ಲ ಹೆಚ್ಚೋದು, ತರಕಾರಿ ಹೆಚ್ಚೋದು, ಆಮೇಲೆ ಊಟ ಮಾಡೋದು. ಇದು ನೋಡಿ, ಇದು ಪುಷ್ಕರಣಿ. ಇದು ನೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಸ್ವರ್ಗಕ್ಕೆ ಬಂದೀವಿ ಅನ್ನೋ ಥರ ಕಾಣ್ತಾ ಇದೆ. ಇಲ್ಲಿ ಫುಲ್ಲು ಲೈಟಿಂಗ್ಸಿಂದ ಭಾರಿ ಚೆನ್ನಾಗಿ ಕಾಣ್ತಾ ಇದೆ. ಇಡೀ ಕೊಪ್ಪಳನೇ ತೋರ್ಸಾಕತ್ತೀನಿ ನೋಡ್ರಿ. ಇಲ್ಲಿ ನೋಡಿ, ಇಡೀ ಕೊಪ್ಪಳನೇ ನೋಡ್ಬೋದು ನಾವು. ಫುಲ್ಲು ಲೈಟಿಂಗ್ಸಿಂದ ಹೇಗೆ ಕಾಣ್ತಾ ಇದೆ ನಮ್ಮ ಕೊಪ್ಪಳ. ಇಲ್ಲಿ ಮಹಾ ದಾಸೋಹನೂ ನಡೀತೈತ್ರಿ. ಇಲ್ಲಿ ಲಕ್ಷಾಂತರ ಭಕ್ತರು ಅಜ್ಜನ ಮಠಕ್ಕೆ ದಾಸ್ತಾನು ಕೊಡ್ತಾರೆ. ಭಕ್ತರೇ ಇಲ್ಲಿ ಬಂದು ಸೇವಾ ಮಾಡ್ತಾರೆ. ಈ ಥರದ ಜಾತ್ರೆ ನಮ್ಮ ಎಲ್ಲೂ ನಾವು ನೋಡಲ್ಲ. ಯಾಕಂದರೆ ಇಡೀ ಜಾತ್ರೆಗೆ ಬರುವ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆಯೂ ಇರುತ್ತದೆ. ಇಲ್ಲಿ ಯಾವ ಜಾತಿ ಧರ್ಮ ಯಾವ ರಾಜಕೀಯ ಏನೂ ಇಲ್ಲ ರೀ. ಇಲ್ಲಿ ಈ ದಾಸೋಹ ಯಾವ ಜಿಲ್ಲೆಯಲ್ಲೂ ಇಲ್ಲ. ಈ ಜಾತ್ರೆ ಮಂದಿಗೆ ಊಟ ಎಲ್ಲೂ ಇಲ್ಲ ರೀ. ಜಾತ್ರೆ ನೋಡ್ತೀವಿ ನಾವು, ಆದರೆ ಜಾತ್ರೆ ಮಂದಿಗೆ ಊಟದ ವ್ಯವಸ್ಥೆ ನಾವು ಎಲ್ಲೂ ನೋಡಲ್ಲ. ಇದು ನಿರಂತರವಾಗಿ 15 ದಿನಗಳ ಕಾಲ ನಿರಂತರವಾಗಿ ದಾಸೋಹ ನಡೆಯುತ್ತಲೇ ಇರ್ತೈತ್ರಿ. ಇದು ಯಾರಾದರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಚೆನ್ನಾಗಿ ಊಟದ ವ್ಯವಸ್ಥೆನೂ ಇರ್ತಾರೆ. ಯಾಕಂದರೆ ಇಲ್ಲಿ ಗಂಡಸರಿಗೆ ಬೇರೆ ದಾರಿ, ಹೆಂಗಸರಿಗೆ ಬೇರೆ ದಾರಿ, ಎಲ್ಲೂ ಧೂಳಿಲ್ಲ, ಎಲ್ಲೂ ಕಸ ಇಲ್ಲ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಭಾರಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಜಾತ್ರೆಯಲ್ಲಿ. ಅದಕ್ಕೆ ಹೇಳೋದು, ಈ ಥರ ಜಾತ್ರೆ ನಾವೆಲ್ಲೂ ನೋಡಲ್ಲ ಅಂತ. ನೋಡಿ, ಇಲ್ಲಿ ನಮಗೆ ಮಕ್ಕಳು ಕರ್ಕೊಂಡು ಬಂದೀವಲ್ಲ ನಾವು, ನಮಗೆ ಹೋಗೋಕ್ಕಾಗಿಲ್ಲ. ನಮಗೆ ಊಟದ ಭಾಳ ರಶ್ ಇತ್ತು ರೀ ಇಲ್ಲಿ. ಅದಕ್ಕೆ ನಾವು ಹೊರಗಡೆನೇ ಊಟ ಮಾಡಿದ್ವಿ. ಭಾಳ ರಶ್ ಇರೋ ಕಾರಣ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರೀ. ಊಟನೂ ಅಷ್ಟೇ ಚೆನ್ನಾಗಿರ್ತೈತೆ ರೀ. ಯಾಕಂದರೆ ಭಾಳ ಜನ ಭಕ್ತರು ಇಲ್ಲಿ ದಾಸೋಹ ಕೊಡ್ತಾನೆ ಇರ್ತಾರೆ. ಅವ್ರವ್ರಿಗೆ ಏನೇನೋ ತಿಳಿತೈತೋ ಅದನ್ನು ಕೊಡ್ತಾನೆ ಇರ್ತಾರೆ. ಇಲ್ಲಿ ಮಹಾಸಾಗರ, ಇಲ್ಲಿ ಭಕ್ತರ ಜನ ಸಾಗರನೇ ನೋಡ್ಬೋದು ನೀವು. ನೋಡೋಕೆ ಕಣ್ಣೂ ಸಾಲಂಗಿಲ್ರಿ. ಇಲ್ಲಿ ಆ ಪರಿ ಜನ ಇದ್ದಾರೆ ನೋಡ್ರಿ. ಇಲ್ಲಿ ನೋಡಿ, ಊಟದ ವ್ಯವಸ್ಥೆ ಇಲ್ಲಿ ಎಲ್ಲೂ ಕಸ ಇಲ್ಲ, ಏನಿಲ್ಲ. ಆಮೇಲೆ ಊಟ ಹೊರಗೆ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ನಾವು ಇದು ಎಕ್ಸಿಬಿಷನಿಗೆ ಬಂದ್ವಿ ರೀ. ಇಲ್ಲಿ ಫುಲ್ಲು ಲೈಟಿಂಗ್ಸು. ಮಕ್ಕಳಿಗೆ ಸ್ವಲ್ಪ ಆಟ ಆಡಿಸಿ, ನಾವು ಆಟ ಆಡಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಬಂದ್ವಿ ನಾವು. ನೀವು ಒಮ್ಮೆ ಕೊಪ್ಪಳ ಜಾತ್ರೆಗೆ ಭೇಟಿ ಕೊಡಿ. ಇದು ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲಿ ಬರ್ತೈತಿ. ಇದು ಈ ಅಜ್ಜನ ಜಾತ್ರೆಗೆ ಬನ್ನಿ.